ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ, ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಓ ಯೇಸುವಿನ ಪವಿತ್ರ ಹೃದಯವೇ, ಸಂತ ಕನ್ಯಾಮರಿಯಮ್ಮನವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ವಿದ್ಯಾಭ್ಯಾಸವನ್ನು, ಪ್ರಯಾಣವನ್ನು, ಇಂದಿನ ಅನುಭವಗಳನ್ನು, ಆರೋಗ್ಯವನ್ನು, ನನ್ನ ಕುಟುಂಬದ ಸದಸ್ಯರನ್ನು, ಬಂಧು ಮಿತ್ರರನ್ನು, ನೆರೆಹೊರೆಯವರನ್ನು, ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ. ನಾನು ಆಡುವ ಮಾತು, ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ. ಇಂದಿನ ದಿನ ನಿಮ್ಮ ಸುರಕ್ಷತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ. ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ. ಆಮೇನ್. ಸಂತ ಲೂಕನು ಬರೆದ ಸುಸಂದೇಶದಿಂದ ವಾಚನ. ಆತನು ಊರೂರಿಗೂ ಗ್ರಾಮ ಗ್ರಾಮಕ್ಕೂ ಹೋಗಿ ಉಪದೇಶ ಮಾಡುತ್ತಾ ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದನು. ಆ ಕಾಲದಲ್ಲಿ ಒಬ್ಬನು, ಸ್ವಾಮಿ, ರಕ್ಷಣೆ ಹೊಂದುವವರು ಸ್ವಲ್ಪ ಜನರು ಎಂದು ಕೇಳಲು ಆತನು ಅವರಿಗೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗುವುದಕ್ಕೆ ಪ್ರಯತ್ನಿಸಿರಿ. ಬಹು ಜನರು ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದಾಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ಮನೆಯ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ, ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದಾನು. ಅದಕ್ಕೆ ನೀವು, ನಿನ್ನ ಸನ್ನಿಧಿಯಲ್ಲಿ ನಾವು ಊಟ ಮಾಡಿದೆವು, ಕುಡಿದೆವು, ನಮ್ಮ ಬೀದಿಗಳಲ್ಲಿ ನೀನು ಉಪದೇಶ ಮಾಡಿದಿ ಎಂದು ಹೇಳುವುದಕ್ಕೆ ತೊಡಗಿರಿ. ಆದರೆ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ. ಅಧರ್ಮ ಮಾಡುವ ನೀವೆಲ್ಲರೂ ನನ್ನ ಕಡೆಯಿಂದ ಹೊರಟು ಹೋಗಿರಿ ಎಂದು ನಿಮಗೆ ಹೇಳುತ್ತೇನೆ ಎನ್ನುವನು. ಅಬ್ರಹಾಂ, ಇಸಾಕ್, ಯಾಕೋಬ್ ಇವರು ಮತ್ತು ಎಲ್ಲ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು, ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಇದಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಡುವರು. ಇಗೋ, ಕೊನೆಯವರಾಗಿರುವ ಕೆಲವರು ಮೊದಲಿನವರಾಗುವರು, ಮೊದಲಿನವರಾಗಿರುವ ಕೆಲವರು ಕಡೆಯವರಾಗುವರು ಎಂದನು. ಪ್ರಭು ಕ್ರಿಸ್ತರ ಸುಸಂದೇಶವಿದು. ಚಿಂತನೆ. ಇಕ್ಕಟ್ಟಾದ ಬಾಗಿಲಿನಿಂದ ಪ್ರವೇಶಿಸಲು ಪ್ರಯತ್ನಿಸಿ. ಅನೇಕರು ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ ಎಂದು ಯೇಸು ಹೇಳುತ್ತಾರೆ. ಅವರ ಮಾತಿನ ಮೂಲಕ ನಮಗೆ ಅರ್ಥವಾಗುವುದೇನೆಂದರೆ, ಇಕ್ಕಟ್ಟಾದ ಬಾಗಿಲು ರಕ್ಷಣೆಯ ದಾರಿಯಾಗಿದೆ, ಆದರೆ ಅದು ಸುಲಭವಾದ ದಾರಿ ಅಲ್ಲ. ಆ ಬಾಗಿಲಿನಿಂದ ಪ್ರವೇಶಿಸಲು ಸಾಕಷ್ಟು ಪ್ರಯತ್ನ, ತ್ಯಾಗ ಮತ್ತು ನಿಷ್ಠೆ ಇರಬೇಕು. ದೇವರ ರಾಜ್ಯವು ಕೇವಲ ನಾವು ಕ್ರೈಸ್ತರು ಎಂಬ ಹೆಸರಿನ ಅಥವಾ ಬಾಹ್ಯಾಚರಣೆಗಳ ಆಧಾರದ ಮೇಲೆ ಸಿಗುವುದಿಲ್ಲ. ನಮ್ಮ ಹೃದಯದ ಬದಲಾವಣೆ ಅಗತ್ಯ. ಕೊನೆಯವರು ಮೊದಲನೆಯವರಾಗುವರು ಎಂದು ಹೇಳುವ ಯೇಸು ಪ್ರಾರ್ಥನೆ, ಕ್ಷಮೆ, ಸೇವೆ ಮತ್ತು ದೀನ ಭಾವದೊಂದಿಗೆ ಎಂಥ ಇಕ್ಕಟ್ಟಿನಲ್ಲಿಯೂ ಸಹ ದೇವರ ರಾಜ್ಯದ ಮೌಲ್ಯಗಳನ್ನು ಬಿಡದೆ ಪಾಲಿಸುವವರು ಮೊದಲು ರಕ್ಷಣೆ ಹೊಂದುವರು ಎಂದು ಹೇಳುತ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಿಮ್ಮ ರಾಜ್ಯದ ಇಕ್ಕಟ್ಟಾದ ಬಾಗಿಲಿನಿಂದ ಪ್ರವೇಶಿಸಲು ನಮಗೆ ಶಕ್ತಿ ನೀಡಿರಿ. ಕೇವಲ ಮಾತಿನಲ್ಲಿ ಮಾತ್ರ ಕ್ರಿಸ್ತೀಯರಾಗಿರದೆ ನಮ್ಮ ನಡೆ ನುಡಿಗಳಲ್ಲಿ ಕ್ರೈಸ್ತ ಜೀವನದ ಮೌಲ್ಯಗಳನ್ನು ರೂಪಿಸಿಕೊಳ್ಳುವಂತೆ ನಮ್ಮ ಹೃದಯದಲ್ಲಿ ದೀನತೆ, ಪ್ರೀತಿ ಮತ್ತು ಸೇವಾ ಮನೋಭಾವನೆಯನ್ನು ತುಂಬಿಸಿರಿ. ಇಕ್ಕಟ್ಟಾದ ಬಾಗಿಲಿನಲ್ಲಿ ಪ್ರವೇಶಿಸಲು ನಾವು ಪ್ರಯತ್ನಿಸುತ್ತಿರುವಾಗ ನಮಗೆ ಶಕ್ತಿ ಸಾಲದೇ ಹೋದಲ್ಲಿ ನಿಮ್ಮ ಕರುಣೆಯ ನೆರವನ್ನು ನಮಗೆ ನೀಡಿರಿ. ನಿಮ್ಮ ಸ್ವರ್ಗರಾಜ್ಯಕ್ಕೆ ನಾವು ಅರ್ಹರಾಗ ಕರುಣಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.